ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಮಂಜುನಾಥ್. ಈಗ ಮಕ್ಕಳು ಸ್ಕೂಲ್ಗೆ ರಜೆ ಇಲ್ಲ, ಆದರೂ ಊರಿಗೆ ಹೋಗಿದ್ದೀವಿ. ನೈಟ್ ಊಟಕ್ಕೆ ನುಗ್ಗೆ ಸೊಪ್ಪು, ಹಸಿ ಅಲಸಂದೆ ಕಾಳು, ಉಪ್ಸಾರು ಜೊತೆಗೆ ಮುದ್ದೆ. ಇದು ಸಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀರಾ ಎಲ್ಲರೂ? ಚಳಿಗೆ ಬೆಂಕಿ ಕಾಯ್ತಾ ಇದ್ದೀವಿ. ಊರ ಕಡೆ ಅಂತೂ ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ ಅಂತೂ ಎದ್ದೇಳೋದಕ್ಕೆ ಆಗಲ್ಲ. ಬೆಚ್ಚಗೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅನ್ನೋಷ್ಟು ಚಳಿ ಇದೆ. ಹಾಗೆ ಸಂಜೆ ಕೂಡ ಈ ಸಂಜೆ ಮತ್ತು ಬೆಳಿಗ್ಗೆ ಈ ಥರ ಫೈರ್ ಕ್ಯಾಂಪ್ ಥರ ಹಾಕ್ಕೊಂಡು ಬಿಸಿ ಕಾಯಿಸ್ಕೊಂಡ್ರೆ ಬೆಚ್ಚಗಾಗುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ, ನಮ್ಮ ತೋಟದ ಕಡೆ ಅಲ್ಲಿ ಹಕ್ಕಿಗಳ ಸೌಂಡ್ಸ್ ಕೇಳೋದೇ ಚೆಂದ. ಹೀಗೆ ಜೊತೆಲ್ಲ ಆಡ್ಕೊಂಡು ಟೈಮ್ ಆಯಿತು ನೈಟ್ ಊಟಕ್ಕೆ. ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಪಾತ್ರೆಗೆ ಸ್ವಲ್ಪ ನೀರು ಬಿಟ್ಕೊಂಡು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಅದು ನೀರು ಕಾದ್ಮೇಲೆ ಅಲಸಂದೆ ಕಾಳನ್ನ ಹಾಕ್ಕೊಳ್ಬೇಕು. ಹಸಿ ಅಲಸಂದೆ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಅದು ಬೆಂದಮೇಲೆ ನುಗ್ಗೆ ಸೊಪ್ಪನ್ನು ಸೋಸಿಟ್ಕೊಂಡಿದ್ವಿ. ಚೆನ್ನಾಗಿ ವಾಶ್ ಮಾಡಿ ಆ ಕಾಳು ಬೆಂದಮೇಲೆ ಈ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊಪ್ಪು ಹಾಕಿದ್ಮೇಲೆ ನಾವು ಪ್ಲೇಟ್ನ ಮುಚ್ಚಕ್ಕೆ ಹೋಗ್ಬಾರ್ದು. ಮುಚ್ಚಿದ್ರೆ ಏನಾಗುತ್ತೆ, ಕಹಿ ಬಂದುಬಿಡುತ್ತೆ ಸೊಪ್ಪು. ಹಾಗಾಗಿ ಹಾಗೆ ಪಾತ್ರೆಯಲ್ಲೇ ಮುಚ್ಚದೇನೆ ಬೇಯಿಸ್ಕೊಳ್ಬೇಕು. ಈಗ ಬೆಂದಿದೆ, ಅದನ್ನು ಬಸ್ಕೊಳ್ಳೋಣ. ಅದಾದಮೇಲೆ ಒಗ್ಗರಣೆಗೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸಾಸಿವೆ, ಒಣಮೆಣಸಿನ್ಕಾಯಿ, ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಅದು ನೀಟಾಗಿ ಮಿಕ್ಸ್ ಕೊಟ್ಟಮೇಲೆ ಹಸಿ ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೇಕು. ಜಾಸ್ತಿ ತೆಂಗಿನ ತುರಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಬಸ್ಕೊಂಡಿರೋ ನುಗ್ಗೆ ಸೊಪ್ಪು ಮತ್ತು ಹಸಿ ಅಲಸಂದೆ ಕಾಳನ್ನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ರೆಡಿ ಆಯಿತು. ಈಗ ಪಲ್ಯ ರೆಡಿಯಾಗಿದೆ. ಮುದ್ದೆನೂ ಕೂಡ ರೆಡಿಯಾಗಿದೆ. ಈ ಚಳಿಗೆ ಉಪ್ಸಾರು ಖಾರ ಹಾಕ್ಕೊಂಡು ಪಲ್ಯ ನೆಂಚ್ಕೊಂಡು ತಿಂತಾಯಿದ್ರೆ ಯಾವುದು ನಾನ್ ವೆಜ್ಜು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೋದು ಅಲ್ವಾ. ಊಟ ಎಲ್ಲ ಆದಮೇಲೆ ಕೊಬ್ಬರಿ ಎಣ್ಣೆಗೆ ಏನೇನೋ ಮಿಕ್ಸ್ ಮಾಡಿ ಕಾಯಿಸಿ ಇಟ್ಟಿದ್ದಾರೆ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಆಗೋದಿಲ್ಲ ಅಂತ ಬೆಳಗ್ಗೆ ತಿಂಡಿಗೆ ಇಡ್ಲಿಗೆ ರುಬ್ತಾ ಇದ್ದಾರೆ. ನನ್ನ ಮಗ ತುಂಬ ವಾಟರ್ ಕೊಡ್ತಾ ಇದ್ದಾರೆ. ರೂಮಿಗೆ ಕೂಡ ಹಾಕ್ಬಿಟ್ಟಿದ್ದೀನಿ. ಗಲಾಟೆ ಮಾಡ್ತೀಯಾ? ಗಲಾಟೆ ಮಾಡಿದ್ರೆ ಹಿಂಗೆ ಕೂಡ ಹಾಕ್ಬಿಡ್ತೀನಿ ನನ್ನ. ಹೇಳೋ ನಾನು ಸ್ವಲ್ಪ ಇವನಿಗೆ ಚೆನ್ನಾಗಿ ಗೋಳು ಇಟ್ಕೊಂಡೆ. ಇದಾದಮೇಲೆ ನನ್ನ ತಂಗಿ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಅಮ್ಮ ಅಪ್ಪ ಇಬ್ಬರೂ ಊರಿಗೆ ಹೋಗಿದ್ದಾರೆ ಫಂಕ್ಷನ್ಗೆ ಎಲ್ಲರನ್ನೂ ಇನ್ವೈಟ್ ಮಾಡೋದಕ್ಕೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಇದು ನೋಡಿ, ಎಷ್ಟೇ ಬೈದ್ರೂ ಏನೇ ಅಂದ್ರೂ ಅಷ್ಟೇ ಅದೇ ಆಟ ಆಡ್ತಾನೆ ಇವನು. ಸೊ ಇಷ್ಟೆಲ್ಲ ಆಯಿತು ಸಾಟರ್ಡೆ ಈವ್ನಿಂಗ್ ಆ್ಯಂಡ್ ನೈಟ್ ವ್ಲಾಗ್. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.